A very good morning, one and all. A warm welcome to our Honorable Minister, Mr. R.V. Deshpande sir, and all the dignitaries on this dais and off the dais, and all the media people and TV people and all the staff of this Anjuman Institute, Education Institute, and all, one and all. Our Honorable Minister R.V. Deshpande sir presented everything about this beautiful function of 100 days, and I don't want to discuss same thing. I want to say a few words about this institute. I am so happy to say that, very happy, because I am a past student of this college. One more happiest moment is in my period, in my MLA period, the 100 days celebration is going on. This is a fantastic day to me and a very good day, a good year for me, and I appreciate all the students. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಸಂತೋಷದ ದಿವಸ ನನಗಿದು. ಯಾಕಂದರೆ ಈ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ, ಒಬ್ಬ ಕ್ರೀಡಾಪಟು ಆಗಿ ಈ ಕಾಲೇಜಲ್ಲಿ ಕಲ್ತಿರ್ತಕ್ಕಂಥವ್ನು ನಾನು. ತುಂಬ ಹೆಮ್ಮೆ ಅನ್ನಿಸ್ತದೆ. ಇವತ್ತು ನನ್ನ ಅವಧಿಯಲ್ಲಿ, ಇವತ್ತು ಒಬ್ಬ ಶಾಸಕನಾಗಿರ್ತಕ್ಕಂಥ ಅವಧಿಯಲ್ಲಿ ಇವತ್ತು 100 ವರ್ಷದ ಸಂಭ್ರಮ ಆಚರಿಸ್ಕೊಂತಿದ್ದು ಇದು ನನಗೆ ಒಂದು ಸುಂದರ ದಿವಸ, ಒಂದು ಅದ್ಭುತ ಅವಿಸ್ಮರಣೀಯ ದಿವಸ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇವತ್ತು ಈ ಕಾಲೇಜಲ್ಲಿ ಅನೇಕರು ಭವಿಷ್ಯವನ್ನು ರೂಪಿಸ್ಕೊಂಡು ಹೋಗಿದ್ದಾರೆ. ಅನೇಕರು ಇವತ್ತು ಅನೇಕ ಹುದ್ದೆಯಲ್ಲಿ ಇವತ್ತು ಅಲಂಕರಿಸಿದ್ದಾರೆ. ಇವತ್ತು ಪ್ರಥಮವಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ, ಯಾಕಂದ್ರೆ ನಮ್ಮ ಕುಟುಂಬದವರು ಹೆಚ್ಚಿನಾಗಿ ಕಲ್ತಿರ್ತಕ್ಕಂಥದ್ದು ಈ ಒಂದು ಅಂಜುಮನ್ ಸಂಸ್ಥೆಯಲ್ಲಿ. ಇವತ್ತು ಸರ್ ಹೇಳಿದ್ರು, ದೇಶಪಾಂಡೆ ಸರ್, ಇವತ್ತು ಎಜುಕೇಷನ್ ಸಂಸ್ಥೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಹಣ ಮಾಡ್ತಕ್ಕಿರ್ತಕ್ಕಂಥ ಸಂಸ್ಥೆ ಅಂತ. ಇವತ್ತು ಹಣದ ಹಿಂದೆ ಹೋಗ್ತಕ್ಕಂಥದ್ದು ಎಜುಕೇಷನ್ ಸಂಸ್ಥೆ. ಆದರೆ ಇವತ್ತು ಈ ಅಂಜುಮನ್ ಸಂಸ್ಥೆ ಇವತ್ತು ಕೇವಲ ಶಿಕ್ಷಣಕ್ಕೆ ಪ್ರಥಮವಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಈ ಅಂಜುಮನ್ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಒಂದು ಉದಾಹರಣೆ ಕೊಡ್ತೇನೆ. 2003 ನಾನು ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿದೆ. ಫಸ್ಟ್ ಇಯರ್ BCom ನಾನು ಸ್ಟೂಡೆಂಟ್ ಆಗಿದ್ದಾಗ ಪ್ರಥಮ ಒಂದು ಬಾರಿ 6 ತಿಂಗಳ ಫೀಸ್ ತುಂಬಿದೆ ನಾನು. ಒಂದು ಉದಾಹರಣೆ ಅಷ್ಟೇ. ಒಂದೇ ಬಾರಿ 6 ತಿಂಗಳ ಫೀಸ್ ತುಂಬಿದೆ. ಒಂದು ದಿವಸನೂ ನನ್ನ ಹತ್ರ ಒಂದು ದಿವಸನೂ ಫೀಸ್ ಕಟ್ಟಬೇಕು, ಫೀಸ್ ಕಟ್ಟು ಒಳಗೆ ಹೋಗ್ಬೇಕಂತಕ್ಕಂಥ ಮಾತಾಡಲಿಲ್ಲ. ಸೆಕೆಂಡ್ ಇಯರ್ಗೆ ನಾನು ಫೀಸ್ ತುಂಬಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಇವತ್ತು ಹಣದಿಂದ ಹೋಗ್ತಕ್ಕಂಥ ಸಂಸ್ಥೆ ಅಲ್ಲ ಇದು. ಇವತ್ತು ಎಜುಕೇಷನ್ ಕೊಡಬೇಕು, ಜನರಿಗೊಂದು ಮಟ್ಟದ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು, ಅವ್ರ ಭವಿಷ್ಯವನ್ನು ರೂಪಿಸಬೇಕಂತಕ್ಕಂಥ ಒಂದು ಹಂಬಲ್ ಇಟ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಇದು. ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಭಟ್ಕಳದಲ್ಲಿ ಪ್ರಥಮವಾಗಿ ಈ ಒಂದು ಜಿಲ್ಲೆಗೆ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತು ಅನೇಕರಿಗೆ ವಿದ್ಯಾದಾನ ಮಾಡಿ ಎಲ್ಲ ರಂಗದಲ್ಲೂ, ಕೇವಲ ಒಂದೇ ಶಿಕ್ಷಣ ಸಂಸ್ಥೆ ಅಂತಲ್ಲ, ಎಲ್ಲ ಸಹಾಯವನ್ನು ಚಾಚತಕ್ಕಂಥ ಈ ಒಂದು ಸಂಸ್ಥೆ. ತುಂಬ ಹೆಮ್ಮೆ ಆಗ್ತದೆ ಈ ಸಂಸ್ಥೆ. ಯಾಕಂದರೆ ಕೇವಲ ಒಂದೇ ಸಮಾಜದವರು ಕಲ್ತಿರ್ತಕ್ಕಂಥ ಶಾಲೆ ಅಲ್ಲ ಇದು, ಕಾಲೇಜ್ ಸಂಸ್ಥೆ ಅಲ್ಲ. ಒಂದೇ ಕೋಮಿನವ್ರು ಕಲ್ತಿರ್ತಕ್ಕಂಥ ಸಂಸ್ಥೆ ಅಲ್ಲ ಇದು, ಎಲ್ಲ ಸಮಾಜದವರು ಕಲ್ತಿರ್ತಕ್ಕಂಥ ಈ ಒಂದು ಅಂಜುಮನ್ ಸಂಸ್ಥೆ ಅಂತ ಹೇಳಲಿಕ್ಕೆ, ಭಟ್ಕಳದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಆಗ್ತದೆ. ಮುಂದೆ ಬರುವಂಥ ದಿವಸದಲ್ಲಿ ಈ ಒಂದು ಸಂಸ್ಥೆಗೆ ಯಾವ ರೀತಿ ಸಹಕಾರ ಮಾಡಬೇಕು, ಒಬ್ಬ ಶಾಸಕನಾಗಿ, ಇಲ್ಲಿಯ ಪಾಸ್ಟ್ ಸ್ಟೂಡೆಂಟಾಗಿ ಏನು ಸಹಕಾರ ಮಾಡಬೇಕು, ಒಬ್ಬ ಶಾಸಕನಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆ ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾ, ಈಗಾಗಲೇ ಸರ್ ಎಲ್ಲರೂ ತುಂಬ ಜನ ಮಾತಾಡಲಿಕ್ಕಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಶುಭಾಶಯವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.